ರಾಜ್ಯದಲ್ಲಿ ಬೆಳಗ್ಗೆಯಿಂದ ಇಲ್ಲಿಯ ತನಕ ಏನೇನಾಗಿದೆ, ಇದರ ಜೊತೆಗೆ ಆಯಾ ಜಿಲ್ಲೆಯಲ್ಲಿ ಏನೇನು ನಡೆದಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿಗಳು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಪ್ರಮುಖವಾಗಿ ರಾಯಚೂರಿನ ಮಾನ್ವಿ ತಾಲೂಕಿನಲ್ಲಿ ಒಂದು ಹಾಸ್ಪಿಟಲಲ್ಲಿ ಇದ್ದಕ್ಕಿದ್ದ ಹಾಗೆ ಈ ಡಯಾಬಿಟಿಸ್ ಸೆಂಟರ್ ಇದೆಯಲ್ಲ, ಅದನ್ನು ಸ್ಥಗಿತ ಮಾಡಲಾಗಿದೆ. ಇದರಿಂದ ರೋಗಿಗಳು ಪರದಾಡುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ಇದನ್ನು ಬಂದ್ ಮಾಡೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್. ತಾಲೂಕು ಆಸ್ಪತ್ರೆಗಳಲ್ಲಿ ಇವತ್ತು ಡಯಾಲಿಸಿಸ್ ಇಲ್ಲದ ಕಾರಣದಿಂದಾಗಿ ಸಾಕಷ್ಟು ರೋಗಿಗಳು ಪರದಾಡುವಂತಹ ಸ್ಥಿತಿ ರಾಯಚೂರು ಜಿಲ್ಲೆಯಲ್ಲಿ ನಡೆದಿರುವಂಥದ್ದು. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ತಾಲೂಕು ಆಸ್ಪತ್ರೆಯಲ್ಲಿ ಇರುವಂಥ ಡಯಾಲಿಸಿಸ್ ಮಿಷನ್ಗಳು ಎರಡಕ್ಕೆರಡು ಕೂಡ ಸ್ಥಗಿತ ಆಗಿರೋದ್ರಿಂದ ಕಳೆದ 15 ದಿನಗಳಿಂದ ಕೂಡ ಇವತ್ತು ಅಲ್ಲಿರುವಂಥ ರೋಗಿಗಳು ಸಾಕಷ್ಟು ಪರದಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಏನು ಸರ್ಕಾರಿ ಆಸ್ಪತ್ರೆಯಲ್ಲಿ ಕಡಿಮೆ ದರದಲ್ಲಿ ಉಚಿತವಾಗಿ ಆಗಬೇಕಾಗಿತ್ತು, ಆದರೆ ಇವತ್ತು ಅಲ್ಲಿನ ರೋಗಿಗಳು ಜಿಲ್ಲಾ ಕೇಂದ್ರಕ್ಕೆ ಬರಬೇಕು, ಇಲ್ಲಾಂತಂದರೆ ಅಲ್ಲಿ ಖಾಸಗಿ ಡಯಾಲಿಸಿಸ್ ಕಡೆ ಹೋಗುವಂಥ ಪರಿಸ್ಥಿತಿ ಎದುರಾಗಿದೆ. ಇದರಿಂದಾಗಿ ಸಾಕಷ್ಟು ಅಲ್ಲಿರುವಂಥ ರೋಗಿಗಳು ಕೂಡ ಒಂದು ರೀತಿ ಆಕ್ರೋಶಗೊಳ್ತಾ ಇದ್ದಾರೆ. ಏನು ಇಲ್ಲಿರುವಂಥ ವೈದ್ಯರು ಮತ್ತು ಏನು ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ 15 ದಿನಗಳಿಂದ ಕೂಡ ಡಯಾಲಿಸಿಸ್ ಸಮಸ್ಯೆ ತಾಂತ್ರಿಕ ಸಮಸ್ಯೆ ಆಗಿರುವ ಹಿನ್ನೆಲೆಯಲ್ಲಿ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡಬೇಕು. ರೋಗಿಗಳಿಗೆ ಒಂದು ಚಿಕಿತ್ಸೆಯನ್ನು ನೀಡಬೇಕಾದಂಥ ಅಧಿಕಾರಿಗಳು ಇವತ್ತು ನಿರ್ಲಕ್ಷ್ಯ ವಹಿಸಿದರೆ 15 ದಿನಗಳಿಂದ ಎರಡೆರಡು ಡಯಾಲಿಸಿಸ್ ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾವು ಚಿಕಿತ್ಸೆಗೆ ಒಳಪಡಬೇಕು, ಸರ್ಕಾರದಿಂದ ಯಾವ ರೀತಿ ನಮಗೆ ಅನುಕೂಲ ಆಗುತ್ತೆ ಅಂತೇಳಿ ಸಾಕಷ್ಟು ಜನರು ಕೂಡ ಒಂದು ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಇಲ್ಲಿ ಜಿಲ್ಲಾ ಆಡಳಿತ ಕೂಡ ಮತ್ತೇನೋ ಜಿಲ್ಲಾ ಕೇಂದ್ರ ಕೂಡ ಒಂದು ರೀತಿಯ ಗಮನ ಹರಿಸಿ ಇಂಥ ಕಡೆ ಅದರ ಬಗ್ಗೆ ಕುಲಂಕುಷವಾದ ಜನರಿಗೆ ಮಾಹಿತಿ ನೀಡುತ್ತದಾ ಅಂತ ಹೇಳಿದೆ ಕಾದು ನೋಡಬೇಕಾಗಿದೆ. ಅನಿಲ್ ಕುಮಾರ್, ಜಿ ಕನ್ನಡ ನ್ಯೂಸ್, ರಾಯಚೂರು. ನಾವು ತ್ಯಾಗ ಮಾಡಿ ಬಂದವರು, ಈಗ ನಮಗೆ ಕೆಲಸ ಇಲ್ಲದೆ ನಾವು ಖಾಲಿ ಕೂತಿದ್ದೀವಿ, ಹಾಗಾಗಿ ಮುಂದೆ ಇರುವಂಥ ಲೋಕಸಭಾ ಟಿಕೆಟ್ ಇದೆಯಲ್ಲ ಅದು ನನಗೆ ಸಿಗಬೇಕು ಅಂಥೇಳಿ BC ಪಾಟೀಲ್ ಬೇಸರವನ್ನು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡಿದ್ದಾರೆ ನಮ್ಮ ಪ್ರತಿನಿಧಿ MD ಹಣಗಿ. ಹಾವೇರಿ ಲೋಕಸಭೆಯಲ್ಲಿ ಬಿಜೆಪಿಯ ಟಿಕೆಟ್ ಪೈಪೋಟಿ ಜೋರಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಿಜೆಪಿ ವಲಯದಲ್ಲಿ ಒಂದು ಟಿಕೆಟ್ ಪೈಪೋಟಿ ತಾರಕಕ್ಕೇರ್ತಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕಂದ್ರೆ BC ಪಾಟೀಲ್ ಅವರ ಒಂದು ಹೇಳಿಕೆ ಈಗ ರಾಜಕೀಯ ವಲಯದ ಅಂದ್ರೆ ಬಿಜೆಪಿ ರಾಜಕೀಯ ವಲಯದಲ್ಲಿ ಏನಂದ್ರೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಪ್ರಮುಖವಾಗಿ ಇವತ್ತೇನೆಂದರೆ ಹಾವೇರಿ ಜಿಲ್ಲೆಯ ಹಿರೇಕೆರೂರು ಒಂದು ಪಟ್ಟಣದಲ್ಲಿ ಏನಂದರೆ BC ಪಾಟೀಲ್ ಅವರು ಮಾಧ್ಯಮಗಳಿಗೆ ಒಂದು ಹೇಳಿಕೆ ಕೊಡ್ತಾರೆ. ಪ್ರಚಲಿತವಾಗಿ ಏನಂದರೆ ಈಗ BC ಪಾಟೀಲ್ ಅವರಿಗೆ ಟಿಕೆಟ್ ಬೇಕು ಅನ್ನುವಂಥ ರೀತಿಯಲ್ಲಿ ಏನಂದರೆ ಒತ್ತಾಯ ಮಾಡ್ತಾ ಇದ್ದಾರೆ. ಜೊತೆಗೆ ಏನಂದರೆ ಬಸವರಾಜ ಬೊಮ್ಮಾಯಿ ಅಂದರೆ ಮಾಜಿ CM ಏನಿದ್ರು ಅವರ ಹೆಸರು ಏನಂದರೆ ಈ ಬಾರಿ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ BC ಪಾಟೀಲ್ ಅವರು ವಾಗ್ದಾಳಿಯನ್ನೇ ಮಾಡ್ತಾರೆ. ಯಾಕಂದರೆ ಮಾಜಿ CM ರಾಜ್ಯದ CM ಆಗಿ ಹೇಳಿದವರು ಅವರಿಗೆ ಟಿಕೆಟ್ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ರೀತಿಯ ಪ್ರಶ್ನೆ ಮಾಡೋದ್ರ ಜೊತೆಗೆ ಟಿಕೆಟ್ ನನಗೇ ಬೇಕು ಅನ್ನುವಂಥ ರೀತಿಯಲ್ಲಿ BC ಪಾಟೀಲ್ ಅವರು ಒತ್ತಡವನ್ನು ಹೇರ್ತಾ ಇದ್ದಾರೆ. ಜೊತೆಗೆ ಕಾಂತೇಶ್ ಅವರ ವಿಚಾರವನ್ನು ತೆಗೆದುಕೊಂಡಾಗ ಕಾಂತೇಶ್ ಅವರ ಬಳಿ ಸಹ ಏನಂದ್ರೆ ಆ ವಿಚಾರವನ್ನು ನನ್ನ ಮಾತನಾಡೋದಿಲ್ಲ. ಜೊತೆಗೆ ಏನಂದ್ರೆ ರಾಜ್ಯದಲ್ಲಿ ನಾನು ಸಚಿವನಾದವನು, ಜೊತೆಗೆ ಏನಂದ್ರೆ ಹಾವೇರಿ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ಸಹ ಕೆಲಸ ಮಾಡಿದ್ದೇನೆ, ಜೊತೆಗೆ ನಾನು ಸ್ವತಂತ್ರ ಅಭ್ಯರ್ಥಿ ಅನ್ನುವಂಥ ರೀತಿಯಲ್ಲಿ ಏನಂದ್ರೆ ಬಿಜೆಪಿ ಪಕ್ಷದ ನಾಯಕರ ವಿರುದ್ಧ ಏನಂದ್ರೆ ಹರಿಹಾಯ್ದಿದ್ದಾರೆ. ಜೊತೆಗೆ ಏನಂದ್ರೆ ಕೆಲವೊಂದಿಷ್ಟು ನಾಯಕರ ವಿರುದ್ಧ ಏನಂದ್ರೆ ಪರೋಕ್ಷವಾಗಿ ಹರಿಯೋದರ ಜೊತೆಗೆ ಈ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದ ಟಿಕೆಟ್ ಏನಿದೆ ಈ ಬಾರಿ ನನಗೆ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಒಕ್ಕೂಲಿನಿಂದ ಒತ್ತಾಯ ಮಾಡ್ತಾ ಇದ್ದಾರೆ. ಜೊತೆಗೆ ಏನಂದ್ರೆ 2023ರಲ್ಲಿ ಅಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಜೊತೆಗೆ ಗೆಲ್ಲುವುದರ ಮೂಲಕ ಉಪಚುನಾವಣೆಯಲ್ಲಿ ಗೆದ್ವಿ. ಜೊತೆಗೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರಲಿಕ್ಕೆ ನಮ್ಮ ಪಾತ್ರ ಏನು, ಜೊತೆಗೆ ನಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿ ಸರ್ಕಾರವನ್ನು ತರುವಂತ ಪ್ರಮುಖ ಪಾತ್ರವನ್ನು ನಾನು ವಹಿಸಿದ್ದೆ. ನಮ್ಮ ಪಾತ್ರವನ್ನು ಮನಗಂಡಾದರೂ ಈ ಬಾರಿ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದ ಒಂದು ಟಿಕೆಟ್ ಕೊಡಲೇಬೇಕು ಅನ್ನುವಂಥ ರೀತಿಯಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ. ಜೊತೆಗೆ ಮುಂದಿನ ದಿನ ಅಂದ್ರೆ ಕೊಡದೇ ಇದ್ರೆ ನಮಗೆ ಯಾವ ರೀತಿಯಾದಂತಹ ಮಾರ್ಗಗಳನ್ನು ಹಿಡಿಬೇಕು ಅನ್ನುವಂಥ ರೀತಿಯಲ್ಲಿ ಏನಂದ್ರೆ ಆಕ್ರೋಶವನ್ನು ಹೊರಹಾಕಿದ್ರು. ಒಟ್ಟಾರೆಯಾಗಿ ಹೇಳೋದಾದ್ರೆ ಬಿಜೆಪಿ ವಲಯದಲ್ಲಿ ಈಗ ಟಿಕೆಟ್ ಪೈಪೋಟಿ ಜೋರಾಗಿದೆ. ಜೊತೆಗೆ ಮಾಜಿ CM ಬಸವರಾಜ ಬೊಮ್ಮಾಯಿ ಅವರ ಹೆಸರು ಕೇಳಿ ಬರುವುದರ ಜೊತೆಗೆ ಮಾಜಿ ಸಚಿವರಾದಂತಹ ಕಾಂತೇಶ್
ಈಶ್ವರಪ್ಪ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಜೊತೆಗೆ ಏನಂದರೆ ಮಾಜಿ ಸಚಿವರು ಖುದ್ದು ನಾನು ಫೀಲ್ಡಿಗೆ ಬರ್ತಾ ಇದ್ದೇನೆ, ಜೊತೆಗೆ ನನಗೂ ಟಿಕೆಟ್ ಬೇಕು ಅನ್ನುವಂಥ ರೀತಿಯಲ್ಲಿ ಈಗ BJP ನಾಯಕರಿಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ BJP ವಲಯದಲ್ಲಿ ಈ ಬಾರಿ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನೋದು ಈಗ ಯಕ್ಷ ಪ್ರಶ್ನೆ ಕಾದಿದೆ. ಜೊತೆಗೆ ಯಾವ ಒಂದು ಅಭ್ಯರ್ಥಿಯನ್ನು ಅಚ್ಚರಿ ಅಭ್ಯರ್ಥಿಯನ್ನು ಹಾಕ್ತಾರೋ, ಜೊತೆಗೆ ಏನಂದ್ರೆ ಹೊಸ ಮುಖವನ್ನು ಪರಿಚಯ ಮಾಡ್ತಾರೋ, ಜೊತೆಗೆ ಈ ಒಂದು ಪ್ರಮುಖವಾದಂಥ ಮುಖಂಡರ ಮಧ್ಯೆ ಯಾವ ಒಂದು ಅಭ್ಯರ್ಥಿಯನ್ನು ಮಣೆ ಹಾಕ್ತಾರೆ ಅನ್ನೋದು ಸದ್ಯ ಇರತಕ್ಕಂಥ ಪ್ರಶ್ನೆ. ಹಾವೇರಿಯಿಂದ ಜಿ ಕನ್ನಡ ನ್ಯೂಸ್, MD ಹಣಗಿ. ಲೋಕಸಭಾ ಟಿಕೆಟ್ ಕಾಂಗ್ರೆಸ್ ಇಂದ ಮೊದಲ ಪಟ್ಟಿ ಅನೌನ್ಸ್ ಆಯಿತು. ಬಹಳ ಮುಖ್ಯವಾಗಿ ತುಮಕೂರು ಅಂತ ಬಂದಾಗ ಅಲ್ಲಿ ಅಭ್ಯರ್ಥಿಗಳ ಪೈಪೋಟಿ ಜಾಸ್ತಿ ಇತ್ತು. ಆದರೆ ಅಂತಿಮವಾಗಿ ಮೊದಲ ಪಟ್ಟಿಯಲ್ಲಿ ತುಮಕೂರಲ್ಲಿ ರಿಸಲ್ಟ್ ಬಂದಿದೆ, ಅಂದರೆ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಟ್ಟಿದ್ದಾರೆ. ಅಲ್ಲಿ ಮುದ್ದೆ ಹನುಮೇಗೌಡರಿಗೆ ಸಿಕ್ಕಿದೆ. ಆದರೆ ಮತ್ತೊಬ್ಬ ಅಭ್ಯರ್ಥಿ ಈಗ ಬೇಸರವನ್ನು ಹೊರಹಾಕ್ತಾ ಇರುವಂಥದ್ದು ಮುರಳೀಧರ್ ಹಾಲಪ್ಪ ಅಂತೇಳಿ. ಸೊ ನನಗೆ ಟಿಕೆಟ್ ಸಿಗಬೇಕಾಗಿತ್ತು, ಸಿಕ್ಕಿಲ್ಲ ಅಂತೇಳಿ ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ. ಹಾಗಾದರೆ ಯಾವ ರೀತಿಯಾಗಿ ಇಲ್ಲಿ ತುಮಕೂರು ಭಾಗದಲ್ಲಿ ರಾಜಕೀಯ ವಾತಾವರಣ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಯೋಗೀಶ್ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡಿದ್ದಾರೆ. ಸಹಕಾರ ಸಚಿವ KN ರಾಜಣ್ಣ ಅವರು ಮುದ್ದಹನುಮೇಗೌಡರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಹೇಳಿಕೆಯನ್ನು ಕೊಟ್ಟು 24 ಗಂಟೆ ಒಳಗೆ ಕೇಂದ್ರ ಕೂಡ ಮುದ್ದಹನುಮೇಗೌಡರಿಗೆ ಟಿಕೆಟನ್ನು ಘೋಷಣೆ ಮಾಡಿದೆ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ. ಈ ನೆಲೆಯಲ್ಲಿ ರಾಜಣ್ಣವರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾನು ಮೊದಲೇ ಹೇಳಿದಂತೆ ಸಹಜವಾಗಿ ಮುದ್ದಹನುಮೇಗೌಡರಿಗೆ ಟಿಕೆಟ್ ಕೊಟ್ಟಿರೋದಕ್ಕೆ ಅವರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಪ್ರಬಲ ಆಕಾಂಕ್ಷಿಯಾದಂಥ ಮುರಳೀಧರ್ ಹಾಲಪ್ಪ ಕೂಡ ಟಿಕೆಟ್ ರೇಸ್ನಲ್ಲಿದ್ದರು. ಅವ್ರಿಗೂ ಕೂಡ ಒಂದಷ್ಟು ಸಾಂತ್ವನದ ಮಾತುಗಳನ್ನ ಆಡಿದ್ದಾರೆ. ಯಾಕೆಂದರೆ ಈಗ ಟಿಕೆಟ್ ಕೊಟ್ಟಾಗಿದೆ, ಎಲ್ಲರೂ ಕೂಡ ಗಟ್ಟಿಯಾಗಿ ನಿಂತು ಕೆಲಸ ಮಾಡಬೇಕು, ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅನ್ನೋ ಕರೆಯನ್ನು ಕೂಡ KN ರಾಜಣ್ಣವರು ಕೊಟ್ಟಿದ್ದಾರೆ. ಮತ್ತು ಹಾಸನದ ಹೊರತು ನೋಡೋದಾದರೆ ಹಾಸನ ಕೂಡ ಒಂದು ಪ್ರತಿಷ್ಠೆಯ ಕಣ ಆಗಿದೆ. ಅಲ್ಲೂ ಕೂಡ ಅಲ್ಲಿ ಮೈತ್ರಿ ಅಭ್ಯರ್ಥಿಯನ್ನು ಸೋಲಿಸಬೇಕು ಅನ್ನೋ ಪ್ರಬಲವಾಗಿ ಫೈಟ್ ಕೊಡ್ತಾರಂತ KN ರಾಜಣ್ಣವರು ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಆಗಿದ್ದಾರೆ. ಹಾಗಾಗಿ ಆ ಕ್ಷೇತ್ರನೂ ಕೂಡ ಒಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. KN ರಾಜಣ್ಣ ಪ್ರತಿಷ್ಠೆಯಾಗಿ ಕಾಂಗ್ರೆಸ್ಗೆ ಇದು ಪ್ರತಿಷ್ಠೆ ಅಂತ ಮಾತನ್ನು ಹೇಳ್ಕೊಂಡಿದ್ದಾರೆ KN ರಾಜಣ್ಣವರು. ಮುರಳೀಧರ್ ಹಾಲಪ್ಪ ಅವ್ರಿಗೆ ಟಿಕೆಟ್ ವಂಚಿತ ಹಾಕಿರೋದಕ್ಕೆ ಒಂದಷ್ಟು ಅಸಮಾನ ಇರೋದು ಸಹಜ. ಅದರ ನಡುವೆ ಮುದ್ದಹನುಮೇಗೌಡರ ಗೆಲುವು ಕೂಡ ಅಷ್ಟು ಈ ಬಾರಿ ಸುಲಭ ಆಗಿರೋದು, ಅವರು ಕೂಡ ಒಂದಷ್ಟು ಶ್ರಮ ಹಾಕಬೇಕು ಅನ್ನೋ ಮಾತನ್ನು ಸಲಹೆಯನ್ನು ಮುದ್ದಹನುಮೇಗೌಡರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಮುರಳೀಧರ್ ಹಾಲಪ್ಪ ಅವರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸದ್ಯದಲ್ಲಿ ಅವರು ಕೂಡ ಒಂದಷ್ಟು ಅಸಮಾಧಾನ ಕೂಡ ಹೊರಹಾಕಿದ್ದಾರೆ. ತುಮಕೂರಿನಲ್ಲಿ ಅವರ ಮನೆಯಲ್ಲಿ ಹಾಲಪ್ಪ ಅವರ ಮನೆಯಲ್ಲಿ ಅವರ ಬೆಂಬಲ ಒಂದಷ್ಟು ಸಭೆಯನ್ನು ಮಾಡಿದ್ದಾರೆ. ಮುಂದಿನ ನಡೆ ಏನು ಮಾಡಬೇಕು ಅನ್ನೋ ವಿಚಾರವಾಗಿ ಈಗಾಗಲೇ ನಾಳೆ ಕೂಡ ಬೆಂಗಳೂರಿಗೆ ಹೋಗ್ತಿದ್ದಾರೆ ಮುರಳೀಧರ್ ಹಾಲಪ್ಪ. ಅಲ್ಲಿ ಸುರ್ಜೇವಾಲಾ ಸೇರಿದಂತೆ ಹಲವರು ಮುಖಂಡರು ಅವರು ಭೇಟಿ ಮಾಡ್ತಾರೆ, ಒಂದಷ್ಟು ಸಭೆಯಲ್ಲಿ ಕೂಡ ಭಾಗವಹಿಸ್ತಾರೆ. ಅದಾದ ನಂತರ ಅವರು ಯಾವ ರೀತಿ ತೀರ್ಮಾನ ಕೈಗೊಳ್ತೀನಿ ಅಂತ ಮಾತನ್ನು ಹೇಳಿದರೆ ಮುಂದಿನ ರಾಜಕೀಯ ನೋಡಿಕೊಂಡು ಅವರು ಸಭೆಯ ಆದ ಬಳಿಕ ಅವರ ಮುಂದಿನ ತೀರ್ಮಾನವನ್ನು ತಿಳಿಸ್ತೀವಿ ಅಂತ ಮಾಧ್ಯಮಗಳಿಗೆ ಹೇಳ್ಕೊಂಡಿದ್ದಾರೆ. ಒಂದಷ್ಟು ಹೇಳ್ಕೊಳ್ಳೋ ಸಂದರ್ಭದಲ್ಲೂ ಕೂಡ ಪರೋಕ್ಷವಾಗಿ ಮುದ್ದಹನುಮೇಗೌಡರಿಗೆ ಟಾಂಗ್ ಕೊಟ್ಟಿದ್ದಾರೆ. ಯಾಕೆ ಮೂರು ಪಕ್ಷದಲ್ಲಿ ಇದ್ದಂಥವರು ಅವರ ಅನುಭವ ಈ ಪಕ್ಷದಲ್ಲಿ ಧಾರೆ ಎರೆಯುತ್ತೆ ಅನ್ನೋ ಮಾತನ್ನು ವ್ಯಂಗ್ಯವಾಗಿ ಈ ಸಂದರ್ಭ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಟಿಕೆಟ್ ಘೋಷಣೆ ಆಗಿದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಮುರಳೀಧರ್ ಹಾಲಪ್ಪ ಅವರು ಬೆಂಬಲವಾಗಿ ನಿಂತ್ಕೋತಾರಾ ಇಲ್ವಾ, ಅಥವಾ ಮಗ್ಗುಲ ಮುಳ್ಳಾಗ್ತಾರಾ ಮುರಳೀಧರ್ ಹಾಲಪ್ಪ ಅವರು ನೋಡಬೇಕು. ಮತ್ತು ಈಗಾಗಲೇ ಸಾಕಷ್ಟು ಮುರಳೀಧರ್ ಹಾಲಪ್ಪ ಅವರ ಬೆಂಬಲರು ಕೂಡ ಒಂದಷ್ಟು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾಕೆಂದರೆ ಮುದ್ದಹನುಮೇಗೌಡರಿಗೆ ಟಿಕೆಟ್ ಕೊಟ್ಟಿರೋದು ಕೇವಲ 16 ದಿನಗಳಲ್ಲಿ ಮುದ್ದಹನುಮೇಗೌಡರಿಗೆ ಟಿಕೆಟ್ ಸಿಕ್ಕಿದೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಅನ್ನೋದು ಸಹಜವಾಗಿ ಆಕ್ರೋಶ ಕಾರಣ ಆಗಿದೆ. ಯಾಕೆಂದರೆ ಮುರಳೀಧರ್ ಹಾಲಪ್ಪ ಅವರು ನಿರಂತರವಾಗಿ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ಕೊಂಬಂದವರಿಗೆ ಟಿಕೆಟ್ ಕೊಡಬೇಕು ಅಂತ ಇನ್ನೂ ಪಟ್ಟವನ್ನು ಬಿಟ್ಟಿಲ್ಲ. ಆದರೆ ಈಗಾಗಲೇ ಟಿಕೆಟ್ ಘೋಷಣೆ ಆಗಿರೋದ್ರಿಂದ ಮುರಳೀಧರ್ ಹಾಲಪ್ಪ ಅವರ ನಡೆ ಏನಿರುತ್ತೆ, ಪಕ್ಷದ ಹೈಕಮಾಂಡ್ ನಡೆ ಯಾವ ರೀತಿ ಅನ್ನೋದನ್ನು ಸದ್ಯದಲ್ಲೇ ಗೊತ್ತಾಗುತ್ತೆ. ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಘಟನೆ ನಡೆದು ಇಂದಿಗೆ 9 ದಿನ ಆಯಿತು. ಸೊ ಆರೋಪಿಯ ತನಿಖೆ ಅಂತೂ ಜೋರಾಗಿ ನಡೀತಾ ಇದೆ. ಬೇರೆ ಬೇರೆ ಆಯಾಮದ ಮುಖಾಂತರ ತನಿಖೆ ಆಗ್ತಾ ಇದೆ. ಇದು ಒಂದು ಕಡೆ ಆದರೆ, ಸೊ ಈಗ ಈ ರಾಮೇಶ್ವರಂ ಕೆಫೆ ಇದೆಯಲ್ಲ, ಮತ್ತೆ ಅದು ರಿಓಪನ್ ಮಾಡಲಾಯಿತು. ನಿನ್ನೆಯಿಂದ ಈ ಕೆಫೆ ಈಗ ರಿಓಪನ್ ಆಗಿದೆ. ಸೊ ಬರುವಂಥ ಗ್ರಾಹಕರಿಗಾಗಿ ಇಲ್ಲಿ ಯಾವ ರೀತಿಯ ಮುಂಜಾಗ್ರತಾ ಕ್ರಮ ಇದೆ, ಜೊತೆಗೆ ಬಂದಿರುವಂಥ ಗ್ರಾಹಕರು ಏನು ಹೇಳ್ತಿದ್ದಾರೆ, ಎಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹರಿಹರ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಆದಮೇಲೆ ಅನೇಕ ಆಯಾಮಗಳಲ್ಲಿ ತನಿಖಾಧಿಕಾರಿಗಳು ತನಿಖೆಯನ್ನು ನಡೆಸ್ತಾನೆ ಇದ್ದಾರೆ. ಇದುವರೆಗೂ ಕೂಡ CCB ತಂಡ ಒಂದು ಕಡೆ ತನಿಖೆಯನ್ನು ನಡೆಸಿ ಈಗ NIA ಅಧಿಕಾರಿಗಳು ಕೂಡ ಈ ಪ್ರಕರಣಕ್ಕೆ ಎಂಟ್ರಿಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಅನೇಕ CCTVಗಳು ಅಂತಂದರೆ ಕುಂದಲಹಳ್ಳಿಯಿಂದ ಈಗಾಗಲೇ ಶಂಕಿತ ಏನಿದ್ದಾನೆ ಆತ ಬೀದರ್ವರೆಗೂ ಹೋಗಿ ತಲುಪಿದ್ದಾನೆ ಅನ್ನೋದು ಮಾಹಿತಿ ಕೂಡ NIA ಅಧಿಕಾರಿಗಳಿಂದ ಸಿಕ್ಕಿರುವಂಥದ್ದು. ಸದ್ಯಕ್ಕೆ ಇಲ್ಲಿ ಏನೆಲ್ಲ CCTV ದೃಶ್ಯಾವಳಿಗಳೇನಿದೆ ಆ ಎಲ್ಲ CCTV ದೃಶ್ಯಾವಳಿಗಳನ್ನು ಕೂಡ
ಹುಡುಕೊಂಡು ಕೆಲವೊಂದು ಚಿತ್ರಗಳನ್ನು ಕೂಡ ಬಿಡುಗಡೆ ಮಾಡಿರುವಂಥದ್ದು, ಫೋಟೋಗಳನ್ನು ಕೂಡ ಈಗ NIA ಅಧಿಕಾರಿಗಳು ತಮ್ಮ ಎಕ್ಸ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿರುವಂಥದ್ದು. ಪ್ರಮುಖವಾಗಿ ನಿನ್ನೆ ಒಂದು 2 ವಿಡಿಯೋಗಳನ್ನು, ಅಂತಂದರೆ ಬಳ್ಳಾರಿಯಲ್ಲಿ ಈ ಶಂಕಿತ ಏನಿದ್ದಾನೆ ಆ ಓಡಾಡಿದ್ದಂತಹ ದೃಶ್ಯಾವಳಿಗಳನ್ನು ಕೂಡ ಒಂದು ಫೋಟೇಜ್ ಏನಿದೆ ಅದನ್ನು ಕೂಡ ಬಿಡುಗಡೆ ಮಾಡಲಾಗಿತ್ತು. ಮತ್ತು ಇವತ್ತು ಕೂಡ ಒಂದು 4 ಫೋಟೋಗಳನ್ನು, ಅದರಲ್ಲೂ ಕೂಡ ಮಾಸ್ಕ್ ಇಲ್ಲದೆ ಇರುವಂತಹ ಫೋಟೋಗಳನ್ನು ಕೂಡ NIA ಅಧಿಕಾರಿಗಳು ಎಕ್ಸ್ನಲ್ಲಿ ಈಗ ಶೇರ್ ಮಾಡಿಕೊಂಡಿರುವಂಥದ್ದು. ಇದಕ್ಕೂ ಮುಂಚೆ ಮೊನ್ನೆ 10 ಲಕ್ಷ ರೂಪಾಯಿ ರಿವಾರ್ಡನ್ನು ಕೂಡ ಘೋಷಣೆ ಮಾಡಲಾಗಿದೆ. ಅದು ಕೂಡ ಪ್ರಮುಖವಾಗಿ ಈ ಶಂಕಿತನ ಒಂದು ಸುಳಿವನ್ನು ಕೊಟ್ಟವರಿಗೆ 10 ಲಕ್ಷ ರೂಪಾಯಿ ಬಹುಮಾನವನ್ನು ಕೂಡ ಕೊಡ್ತೇವೆ. ಅದೇ ರೀತಿಯಾಗಿ ಸುಳಿವನ್ನು ಕೊಟ್ಟವರ ಒಂದು ಮ್ಯಾಟರ್ ಏನಿದೆ, ವಿಷಯ ಏನಿದೆ, ಅವರ ವೈಯಕ್ತಿಕ ವಿಷಯಗಳನ್ನು ಕೂಡ ಎಲ್ಲೂ ಕೂಡ ಶೇರ್ ಮಾಡೋದಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಪೋಸ್ಟನ್ನು ಕೂಡ ಮಾಡಿದರು. ಹೀಗಾಗಿ NIA ಅಧಿಕಾರಿಗಳು ತನಿಖೆಯ ಒಂದು ರೈಟ್ ವೇನಲ್ಲಿದ್ದೀವಿ ಅನ್ನೋ ಒಂದು ಸುಳಿವನ್ನು ಕೂಡ ಕೊಟ್ಟಿರುವಂಥದ್ದು. ಹೀಗಾಗಿ ಬೀದರ್ವರೆಗೂ ಕೂಡ ಈ ಶಂಕಿತನ ಎಲ್ಲ ಚಲನವಲನಗಳನ್ನು ಕೂಡ ಈಗ ಸರಿ ಹಿಡುವಂಥ ಕೆಲಸ ಮತ್ತು ಆತನ ಹಿಂದೆ ಬಿದ್ದಿರುವಂಥದ್ದು ಅಧಿಕಾರಿಗಳು ಕೂಡ ಕೆಲವೊಂದು ಮಾಹಿತಿಗಳನ್ನು ಕೂಡ ಹೆಕ್ಕಿ ತರುವಂಥದ್ದು. ಇದುವರೆಗೂ ಕೂಡ ಬೀದರ್ವರೆಗೂ ಏನು ಹೋಗಿದ್ದಾನಲ್ಲ ಅಲ್ಲಿಯವರೆಗೂ ಕೂಡ ಮಾಹಿತಿ ಈಗ ಸಿಕ್ಕಿದೆ. ಆದರೆ ಅಲ್ಲಿಂದ ಈತ ಎಲ್ಲಿಗೆ ತೆರಳಿದ್ದಾನೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗ NIA ಅಧಿಕಾರಿಗಳು ಹುಡುಕಾಡ್ತಾ ಇರುವಂಥದ್ದು. ಇದು ಒಂದು ಭಾಗ ಆಯಿತು ಅಂತಂದರೆ, ಇದುವರೆಗೂ ಕೂಡ ಬಾಂಬ್ ಬ್ಲಾಸ್ಟ್ ಆದಾಗಿನಿಂದಲೂ ಕೂಡ ಇಲ್ಲಿಯವರೆಗೂ ಕೆಫೆ ಬಂದ್ ಆಗಿತ್ತು. ಇವತ್ತು ನಿನ್ನೆಯಿಂದಲೂ ಕೂಡ ರಾಮೇಶ್ವರಂ ಕೆಫೆಯನ್ನು ಓಪನ್ ಮಾಡಬೇಕು, ಅದರಲ್ಲೂ ಕೂಡ ಶಿವರಾತ್ರಿಯ ದಿನ ಸಾಕಷ್ಟು ಜನ ಬರ್ತಾರೆ, ಅವ್ರಿಗೂ ಕೂಡ ನಾವು ಸರಿಯಾದಂತಹ ರೀತಿಯಲ್ಲಿ ಅನುವು ಮಾಡಿಕೊಡ್ತೇವೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ರಾಮೇಶ್ವರಂ ಕೆಫೆಯ ಓನರ್ ಆಗಿರಬಹುದು, ಮ್ಯಾನೇಜರ್ ಆಗಿರಬಹುದು ತಿಳಿಸಿದರು. ಈಗ ಅದರ ಮುಂದುವರಿದ ಭಾಗವಾಗಿ ಇವತ್ತು ಕಂಪ್ಲೀಟಾಗಿ ರಾಮೇಶ್ವರಂ ಕೆಫೆ ಓಪನ್ ಆಗಿರುವಂಥದ್ದು. 2 ಮೆಟಲ್ ಡಿಟೆಕ್ಟರ್ಗಳ ಮುಖಾಂತರವಾಗಿ ಬರುವಂತಹ ಏನು ಕೆಫೆಗೆ ಬರ್ತಾರೆ ಅವರನ್ನು ಪರಿಶೀಲನೆ ನಡೆಸುವಂಥ, ಅಂತಂದರೆ ಹ್ಯಾಂಡ್ ಡಿಟೆಕ್ಟರ್ಗಳೇನಿರುತ್ತೆ ಅದರ ಮುಖಾಂತರವಾಗಿ ಮೆಟಲ್ಗಳನ್ನು ಏನಾದರೂ ತಂದಿದ್ದಾರಾ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಪರಿಶೀಲನೆಯನ್ನು ನಡೆಸಿ ಕೆಫೆಯೊಳಗೆ ಬಿಡುವಂತಹ ಕೆಲಸವನ್ನು ಕೂಡ ರಾಮೇಶ್ವರಂ ಕೆಫೆಯ ಸಿಬ್ಬಂದಿ ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಇಲ್ಲಿವರೆಗೂ ಕೂಡ ಅಂತಂದರೆ ಬಾಂಬ್ ಬ್ಲಾಸ್ಟ್ ಏನಾಗಿದೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾನಾ ರೀತಿಯಲ್ಲಿ ಶಂಕಿತನ ಹುಡುಕಾಟದಲ್ಲಿ NIA ಅಧಿಕಾರಿಗಳು ಮತ್ತು CCB ತಂಡ ಈಗಾಗಲೇ ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಈ ಶಂಕಿತ ಪೊಲೀಸರಿಗೂ ಕೂಡ ಮತ್ತು ಅಧಿಕಾರಿಗಳಿಗೂ ಕೂಡ ಚಳ್ಳೆ ಹಣ್ಣು ತಿನ್ನಿಸುವಂತಹ ಕೆಲಸವನ್ನು ಮಾಡಿರೋದಂತ ಸುಳ್ಳಲ್ಲ. ಕಂಪ್ಲೀಟಾಗಿ ಪ್ರೀ ಪ್ಲಾನನ್ನು ಮಾಡಿಕೊಂಡು ಈ ಶಂಕಿತ ಈಗ ಎಸ್ಕೇಪ್ ಆಗುವಂತಹ ಹಂತಕ್ಕೂ ಕೂಡ ಬಂದಿರುವಂಥದ್ದು. ಈಗ ಸದ್ಯಕ್ಕೆ ಅಧಿಕಾರಿಗಳು ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ. ಒಂದು ಕಡೆ ರಾಮೇಶ್ವರಂ ಕೆಫೆ ಓಪನ್ ಆಗಿದೆ, NIA ಅಧಿಕಾರಿಗಳ ತನಿಖೆ ಕೂಡ ಚುರುಕುಗೊಂಡಿರುವಂಥದ್ದು. ವಿಶ್ವನಾಥ್ ಹರಿಹರ, ಜೀ ಕನ್ನಡ ನ್ಯೂಸ್, ಬೆಂಗಳೂರು. ಹುಬ್ಬಳ್ಳಿಯ ಸಿದ್ಧಾರೂಢರ ಜಾತ್ರಾ ಮಹೋತ್ಸವ ಮಾರ್ಚ್ 2ರಿಂದ ಈ ಒಂದು ಮಹೋತ್ಸವಕ್ಕೆ ಚಾಲನೆ ಸಿಕ್ಕಿದೆ. ಸೊ ಬರುವಂತಹ ಭಕ್ತಾದಿಗಳಿಗೆ ಹಣ್ಣು ವಿತರಣೆ ಆಗ್ತಾ ಇದೆ. ಅಂದರೆ ಬೀದಿ ಬದಿಯ ವ್ಯಾಪಾರಸ್ಥರು ಬರುವಂಥ ಭಕ್ತಾದಿಗಳಿಗೆ ಹಣ್ಣನ್ನು ನೀಡ್ತಾ ಇರುವಂಥದ್ದು. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ. ಹುಬ್ಬಳ್ಳಿ ಸೇರಿದಂತೆ ಧಾರವಾಡ ಜಿಲ್ಲೆಯಾದ್ಯಂತ ಸಾಕಷ್ಟು ಪ್ರಮುಖ ಬೆಳವಣಿಗೆ ಆಗಿವೆ. ಇನ್ನು ಹುಬ್ಬಳ್ಳಿಯ ಸರ್ವಧರ್ಮ ಸಮನ್ವಯದ ಕೇಂದ್ರ ಎಂದು ಕರೆತಕ್ಕಂಥ ಹುಬ್ಬಳ್ಳಿಯ ಸಿದ್ಧಾರೂಢ ಮಠದಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿವಿಧ ಧಾರ್ಮಿಕ ಕೈಂಕರ್ಯಗಳು ನಡೀತಿವೆ. ಗುರುನಾಥ ಗೌಡ್ರು ಮತ್ತು ಸಿದ್ಧಾರೂಢರ ಗದ್ದಿಗಳಿಗೆ ಪೂಜೆ ಮತ್ತು ವಿಶೇಷ ಪುನಸ್ಕಾರ ನಡೀತಿರುವುದು. ಮತ್ತೊಂದು ಕಡೆ ಇಡೀ ಪ್ರವಚನ ಸೇರಿದಂತೆ ಓಂ ನಮಃ ಶಿವಾಯ ಎಂಬ ಜಪ ಮಂತ್ರ ಮತ್ತು ಜೊತೆಗೆ ಸಿದ್ಧಾರೂಢರ ಏನು ಸಂದೇಶವನ್ನು ಪುನರುತ್ಥಾನ ಮಾಡತಕ್ಕಂಥ ಕೆಲಸಗಳು ನಡೆದವು. ಮತ್ತು ಇನ್ನೊಂದು ಕಡೆ ನಗರದ ಏನು ಹುಬ್ಬಳ್ಳಿಯ ಪ್ರಮುಖ ಬೀದಿಗಳಲ್ಲಿ ಶ್ರೀ ಸಿದ್ಧಾರೂಢರ ಪಲ್ಲಕ್ಕಿ ಉತ್ಸವವನ್ನು ಸಹ ನಡೆಸಲಾಯಿತು. ಜೊತೆಗೆ ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡಿನಿಂದ ಮುಂತಾದ ಕಡೆಯಿಂದ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಧಾರ್ಮಿಕ ಕಾರ್ಯಕ್ರಮ ಜೊತೆಗೆ ಇನ್ನಿತರ ಕಾರ್ಯಕ್ರಮಗಳು ಸಹ ನಡೀತಿರುವುದು ಮತ್ತು ಇಡೀ ಬಂದಂಥ ಭಕ್ತರಿಗೆ ಯಾವುದೇ ತೊಂದರೆ ಆಗದಂತೆ ಹಣ್ಣು ಹಂಪಲ ವಿತರಣೆ, ನೀರನ್ನು ಬರ್ತಕ್ಕಂಥ ವಿತರಣೆ ಮಾಡ್ತಕ್ಕಂಥ ಹುಬ್ಬಳ್ಳಿಯ ಜನತಾ ಬಜಾರಿನ ಬೀದಿ ಬದಿ ವ್ಯಾಪಾರ ಸಂಘದಿಂದ ವಿಶೇಷವಾಗಿ ಹಣ್ಣು ಹಂಪಲ ವಿತರಣೆ ಮಾಡ್ತಕ್ಕಂಥ ಕಾರ್ಯ ನಡೆಯಿತು. ಅಲ್ಲಿಯ ಬೀದಿ ಬದಿ ವ್ಯಾಪಾರ ಸಂಘದ ಪ್ರಮುಖರಾದಂಥ ನಿರ್ಮಲಾ ಹಂಚಿಗಿ ಸೇರಿದಂತೆ ಅನೇಕ ನಾಯಕರು ಭಾಗವಹಿಸಿ ಭಕ್ತ ಸಾಗರಿಗೆ ಎಲ್ಲ ವ್ಯವಸ್ಥೆ ಮಾಡಿದ್ದು ಮತ್ತೊಂದು ಕಡೆ ವಿಶೇಷ ಆಗಿದೆ. ಇವಿಷ್ಟು ಪ್ರಮುಖ ವಿಷಯಗಳಾಗಿವೆ. ಕಲ್ಮೇಶ್ ಮಂಡ್ಯ, ಜಿ ನ್ಯೂಸ್ಗಾಗಿ ಹುಬ್ಬಳ್ಳಿಯಿಂದ. ಇದಿಷ್ಟು ಈವರೆಗಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.